ಮನ್ಸಿಂದ ಇಲ್ಲಿಂದ ಬೈಕ್ ಅಂತೀನಿ, ಅವ್ರು ಒಂದು 7-8 ಜನ ಸತ್ತೋಗಿದ್ದಾರೆ ಸರ್. ಅದನ್ನ ಎಲ್ಲ ಹೇಳ್ಬಿಡ್ತೀನಿ. ಯಾಕಂದ್ರೆ ನನಗೆ ನಾಲ್ಗೇನ್ ಮಚ್ಚೆ ಇದೆಯೋನೋ ಗೊತ್ತಿಲ್ಲ. ನಾನು ಯಾರಿಗೂ ತೊಂದರೆ ಮಾಡಲ್ಲ. ಅವ್ರು ನಂಗೆ ತೊಂದರೆ ಮಾಡಕ್ ಬಂದಾಗ ಅದ್ರಲ್ಲೂ ತಡ್ಕೊಳ್ತೀನಿ, ಒಂದ್ ಲೆವೆಲ್ ವರ್ಗೂ ತಡ್ಕೊಳ್ತೀನಿ. ಆದ್ರೆ ಅತಿ ಆದಾಗ ನಾನು ಇಲ್ಲಿಂದ ಬೈಕೊಳ್ತೀನಿಲ್ಲ ಒಳಗಿಂದ, ಆ ತರ ಅವ್ರು 7-8 ಜನ ಸತ್ತೋಗಿದ್ದಾರೆ ಸರ್ ರೋಡ್ ಆಕ್ಸಿಡೆಂಟ್ ಅಲ್ಲಿ. ದಿಲೀಪ್ ಅಂತ ಸರ್, ಅದೇ ಅವನು ಬೈಕ್ ಡೀಲರ್ ಇದ್ರು ತ್ಯಾಗರಾಜನಗರದಲ್ಲಿ, ದಿಲೀಪ್ ಅಂತ. ಅದು ಬಿಟ್ಬಿಟ್ಟು ಎಷ್ಟೊಂದ್ ಜನ ಸರ್, ಎಷ್ಟೊಂದ್ ಜನ, ಅದೆಲ್ಲ ಹೇಳಕ್ಕಾಗಲ್ಲ, ಅಷ್ಟೊಂದ್ ಜನ ಸತ್ತೋಗೋರೆ. ಮತ್ತಿಕೆರೆಯಲ್ಲಿ ಲೋಕೇಶ್ ಅಂತ, ಅವರು ಡಾಗ್ ಬ್ರೀಡರ್. ನಂಗೆ ತುಂಬಾ ತೊಂದರೆ ಕೊಡ್ತಾ ಇದ್ರು. ಅವರು ಫ್ಯಾಮಿಲಿ ಎಲ್ಲ ಎಲ್ಲೋ ಹೋದಾಗ ರೋಡ್ ಆಕ್ಸಿಡೆಂಟ್ ಅಲ್ಲಿ ಡಿವೈಡರ್ ಹೊಡೆದು ಹಾರ್ಕೊಂಡು ಸತ್ತೇ ಹೋದ್ರು. ಆತರ ಅಂದ್ರೆ ಬೈಕೊಂಡಿರೋರು ಆತರ. ಅದ್ರ ಜೊತೆಗೆ ಬೇರೆಯವ್ರು ಸತ್ತಿರೋರ್ನು ಡೆಡ್ ಬಾಡಿ ಅಂದ್ರೆ ಇನ್ನೊಂದು 1% ಜೀವ ಇರುತ್ತೆ, ಆ ತರ ಅವ್ರನ್ನು ಎತ್ಕೊಂಡೋಗಿ ಬದುಕಿಸಿದೀನಿ ಸರ್. ಇದ್ರದ್ದು ಫುಲ್ ಹೇಳ್ಬಿಡ್ತೀನಿ, ಡೀಟೇಲ್ಸ್ ಹೇಳ್ಬಿಡ್ತೀನಿ. ಒಬ್ಬ ವಿಜಿ ಅಂತ, ಅವನು ತಮಿಳ್ನಾಡಿಂದ ಬಂದಿರ್ತಾನೆ, ಸಾಫ್ಟ್ವೇರ್ ಇಂಜಿನಿಯರ್, ತುಂಬಾ ದುಡಿತಾ ಇರ್ತಾನೆ. ಅವನಿಗೇನಂದ್ರೆ ದಿನ 7-8 ಜನ ಅವ್ರ ಮನೆಗೆ ಡೈಲಿ ಅವ್ನು ಓಸಿ ದುಡ್ಡಲ್ಲಿ ಕುಡಿಯಕ್ಕೆ ತಿನ್ನಕ್ಕೆ ಬರ್ತಾ ಇದ್ರು. ನನಗೆ ಯಾರೋ ಫ್ರೆಂಡ್ ಇಂದ ಒಂದ್ ದಿವಸ ಕರ್ಕೊಂಡೋಗಿ ಒಂದ್ ದಿನ ಪರಿಚಯ. ಅದಾದ್ಮೇಲೆ ಇನ್ನೊಂದ್ ದಿವಸ ಅವನ್ ಋಣ ಇತ್ತು ಅಂತ ನಾನ್ ಎಣ್ಣೆ ಊಟ ತಗೊಂಡೋಗಿ ಇನ್ನೊಂದ್ ದಿವಸ ಅವ್ರ ಮೇಲೆ ನಾನ್ ಪಾರ್ಟಿ ಮಾಡಿರ್ತೀನಿ. 2 ದಿವಸದ ಫ್ರೆಂಡ್.